ಸಾನ್ವಿ ಸುದೀಪ್ ತಿರುಗಿ ಬಿದ್ದಿದ್ದಾರೆ. ಸುದೀಪ್ ಅವರ ಮಗಳು ಎಂದ ಮೇಲೆ ತಿರುಗಿ ಬೀಳೋದು ಕಾಮನ್ ಬಿಡಿ. ಒಂದು ಬೆಕ್ಕನ್ನ ರೂಮಲ್ಲಿ ಕೂಡಿ ಹಾಕಿ ಒಡಿತಾ ಇದ್ರೆ ಬೆಕ್ಕು ಕೂಡ ತಿರುಗಿ ಬೀಳುತ್ತೆ. ಅಂಥದ್ರಲ್ಲಿ ಸುದೀಪ್ ಅವರ ಮಗಳು ತಿರುಗಿ ಬೀಳೋದು ನ್ಯಾಚುರಲ್. ಅಂದ ಹಾಗೆ ಸುದೀಪ್ ಅವರ ಮಗಳು ಎದುರಿಸಿರೋ ಟೀಕೆಗಳಾದರೂ ಎಂಥವೋ ಗೊತ್ತಾ? ಶಿ ಈಸ್ ಜಸ್ಟ್ 22 ಅಷ್ಟೇ. ಅಂದ ಹಾಗೆ ಸುದೀಪ್ ಅವರ ಪ್ರೀತಿಯ ಮಗಳು ಸಾನ್ವಿ ಹುಟ್ಟುವ ಹೊತ್ತಿಗೆ ಸುದೀಪ್ ಸ್ಟಾರ್ ಹೀರೋ ಆಗಿದ್ರು. ಹುಚ್ಚ ಕಿಚ್ಚ ಸ್ವಾತಿ ಮುತ್ತುನಂತಹ ಹಿಟ್ ಮತ್ತು ಕ್ಲಾಸಿಕ್ ಸಿನಿಮಾ ಬಂದಾಗಿತ್ತು. ಈಗಿನ ಸುದೀಪ್ ಲೆವೆಲ್ಲೇ ಬೇರೆ. ಇಂತಹ ಸುದೀಪ್ ಅವರ ಮಗಳು ಸಾನ್ವಿ ಎದುರಿಸಿದ ಟೀಕೆಗಳು ಒಂದಲ್ಲ ಎರಡಲ್ಲ. ಮೊದಲನೆಯದಾಗಿ ಸಾನ್ವಿ ಬಾಡಿ ಶೇಮಿಂಗ್ ಫೇಸ್ ಮಾಡಿದ್ರು. ನೋಡೋಕೆ ದಪ್ಪ ಇದ್ದೀರಾ, ಡುಮ್ಮಿ ಮರಿಯಾನೆ ಓಡಾಡಿತರ ಇರುತ್ತೆ ಅಂತೆಲ್ಲ ಟೀಕೆ ಮಾಡಿದ್ರು. ಅದಕ್ಕೆಲ್ಲ ಸಾನ್ವಿ ಕೊಟ್ಟಿರೋ ಉತ್ತರ ಏನು ಗೊತ್ತಾ? ನನ್ನ ದೇಹದ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ನನಗೆ ಏನಾದರೂ ನಿಮ್ಮ ಸಜೆಷನ್ ಬೇಕು ಅನ್ನಿಸಿದ್ರೆ ನಾನೇ ಕೇಳ್ತೇನೆ, ಆಗ ಮಾತನಾಡಿ ಅಂತ ಉತ್ತರ ಕೊಟ್ಟಿದ್ದಾರೆ. ಕಂಡವರಿಗೆಲ್ಲ ನೀವು ದಪ್ಪ ಕಪ್ಪು ಅಂತೆಲ್ಲ ಟೀಕೆ ಮಾಡಿ ವಿಕೃತ ಆನಂದ ತಗೊಳ್ಳೋರಿಗೆ ಸಾನ್ವಿ ಸೂಪರ್ ಬಾಗಿಯೇ ಉತ್ತರ ಕೊಟ್ಟಿದ್ದಾರೆ. ನಿಮಗೆ ನೆನಪಿದ್ಯೋ ಇಲ್ವೋ, ಕಳೆದ ವರ್ಷ ಮಗಳ ಮೇಲಿನ ಟೀಕೆಯ ಬಗ್ಗೆ ಸುದೀಪ್ ಎಷ್ಟು ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ರು ಅಂದರೆ, ಅವಳು ಎದುರಿಸ್ತಾ ಇರೋ ಪ್ರಾಬ್ಲಮ್ ಅವಳೇ ಫೇಸ್ ಮಾಡ್ತಾಳೆ ಬಿಡಿ ಅಂದಿದ್ರು. ನನ್ನ ಮಗಳು ಸರ್, ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟಷ್ಟು ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಇನ್ನೊಂದು ಟೀಕೆ, ಮಸ್ತ್ ಮಲೈಕಾ ಹಾಡು ಹಿಟ್ ಆದಾಗ ಆ ಹಾಡಿನಿಂದ ಮಾರ್ಕ್ ಚಿತ್ರಕ್ಕೆ ದೊಡ್ಡ ಮೈಲೇಜ್ ಸಿಕ್ತು ಅಂದ್ರೂ ತಪ್ಪಲ್ಲ. ಆದರೆ ಆ ಹಾಡಿನಲ್ಲೂ ಸುದೀಪ್ ದ್ವೇಷಿಗಳು ಮಿಸ್ಟೇಕ್ ಹುಡುಕಿ ಇಟ್ಟಿದ್ರು. ಅದಕ್ಕೆಲ್ಲ ಸಾನ್ವಿ ಡೋಂಟ್ ಕೇರ್ ಅನ್ನೋ ಹಾಗೆ ಇದ್ಬಿಟ್ರು, ನೋ ರಿಯಾಕ್ಷನ್. ಆದರೆ ನೆಪೋಟಿಸಮ್ ಅನ್ನೋ ಪ್ರಶ್ನೆ ಬಂತಲ್ಲ, ಆಗ ಸುದೀಪ್ ಅವರೇ ಉತ್ತರ ಕೊಟ್ಟರು. ಅದು ಬೇರೆ ಕಥೆ ಬಿಡಿ. ಈಗ ಶಿವಣ್ಣನ ನೀವು ನೆಪೋಟಿಸಮ್ ಅಂತ ಹೇಳ್ತಿರೋ, ಕಲೆ ಅಂತಿರೋ, ಅಪ್ಪುನ ಕಲೆ ಅಂತಿರೋ, ನೆಪೋಟಿಸಮ್ ಅಂತಿರೋ, ಎರಡು ಬಹಳ ಅತ್ಯುತ್ತಮವಾದಂಥ ಪ್ರತಿಭೆಗಳವು. ಯಾರು ಏನೇ ಅಂದ್ಕೊಳ್ಳಿ, ಜನ ಮಸ್ತ್ ಮಲೈಕಾ ಹಾಡನ್ನ ಸೂಪರ್ ಡ್ಯೂಪರ್ ಹಿಟ್ ಮಾಡಿದ್ದಾರೆ. ಸುದೀಪ್ ಅವರ ಮಾರ್ಕ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿಲ್ಲ, ಅವರೇಜ್ ಹಿಟ್ ಆಯಿತು. ಆದರೆ ಮಸ್ತ್ ಮಲೈಕಾ ಹಾಡು ಮಾತ್ರ ಸೂಪರ್ ಹಿಟ್. ಆ ಹಾಡನ್ನು 6 ಕೋಟಿಗೂ ಹೆಚ್ಚು ಜನ ನೋಡಿದ್ದಾರೆ, 5 ಲಕ್ಷಕ್ಕೂ ಹೆಚ್ಚು ಜನ ಲೈಕ್ ಮಾಡಿ ಮೆಚ್ಕೊಂಡಿದ್ದಾರೆ. ಇದು ಕೇವಲ ಯೂಟ್ಯೂಬ್ ಲೆಕ್ಕಾಚಾರ ಅಷ್ಟೇ ಅಲ್ಲ, ಆ ಹಾಡು ಹಾಡಿದ್ದಕ್ಕೆ ಈಗಾಗಲೇ ಸಾನ್ವಿ ಸುದೀಪ್ ಅವರಿಗೆ ಹಲವು ಪ್ರಶಸ್ತಿಗಳು ಸಿಕ್ಕಿವೆ. ಬಟ್ ಕಮೆಂಟ್ ಮಾಡೋರು ಮಾಡ್ತಾನೇ ಇದ್ದಾರೆ. ಇನ್ನು ಇದೇ ಸಾನ್ವಿ ಅವರು ಒಂದು ಟ್ಯಾಟೋ ಹಾಕಿಸಿಕೊಳ್ತಾರೆ. ಈಗಿನ ಜನರೇಷನಿನ ಹುಡುಗ ಹುಡುಗಿಯರಿಗೆ ಟ್ಯಾಟೋ ಹುಚ್ಚು ಸ್ವಲ್ಪ ಜಾಸ್ತಿನೇ ಇದೆ. ಅವರು ಬೆನ್ನಿನ ಮೇಲೆ ಗಣೇಶನ ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ. ಅದು ದೊಡ್ಡ ಸೆನ್ಸೇಷನ್ ಆಗುತ್ತೆ. ಸಾನ್ವಿ ಏನೋ ಮಾಡಬಾರದ ಪಾಪದ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ವಾಯ್ಸ್ ರೈಸ್ ಮಾಡ್ತಾರೆ. ಇಲ್ಲಿ ಒಂದು ವಿಷಯ ಹೇಳಬೇಕು, ಟ್ಯಾಟೂ ಹಾಕಿದವನು ದೀಪ್ ಸಲುಂಕೆ ಅನ್ನೋ ಟ್ಯಾಟೂ ಆರ್ಟಿಸ್ಟ್. ಆತ ಹಾಕೋ ಟ್ಯಾಟೂಗೆ ಇಂಟರ್ನ್ಯಾಷನಲ್ ವ್ಯಾಲ್ಯೂ ಇದೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಇವರ ಹತ್ರ ಟ್ಯಾಟೂ ಹಾಕಿಸಿಕೊಳ್ತಾರೆ. ಇವರು ಇಂಚಿನ ಲೆಕ್ಕದಲ್ಲಿ, ಸೆಂಟಿಮೀಟರ್ ಲೆಕ್ಕದಲ್ಲಿ ಟ್ಯಾಟೂಗೆ ಫೀಸ್ ತಗೊಳ್ತಾರೆ. ಅಂತಹವರ ಹತ್ತಿರ ಹಾಕಿಸ್ಕೊಂಡಿದ್ದ ಟ್ಯಾಟೂ ಅದು. ಅದನ್ನು ಹಾಕಿಸ್ಕೊಳ್ಳೋಕೆ 8 ಗಂಟೆ ಕಾಲ ಅಲ್ಲಾಡದೆ ಕೂತ್ಕೊಂಡಿದ್ರಂತೆ ಸಾನ್ವಿ ಸುದೀಪ್. ಗಣೇಶ ಹಿಂದೂಗಳ ಪಾಲಿನ ದೇವರು, ಯಾರಿಗೆ ಇಷ್ಟ ಇಲ್ಲ ಹೇಳಿ? ಆ ಫೋಟೋ ಹಾಕಿಸ್ಕೊಂಡ್ರು ಕಮೆಂಟು, ಬೆನ್ನಿನ ಮೇಲೆ ಹಾಕಿಸ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಟ್ಟಿರೋ ಸಾನ್ವಿ, ನನ್ನ ಸ್ವಂತ ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳೋಕೆ ನಾನು ಬೇರೆಯವರ ಅನುಮತಿ ತಗೋಬೇಕಾ? ನನ್ನ ಪ್ರತಿಯೊಂದು ನಿರ್ಧಾರಕ್ಕೂ ನಾನು ನಿಮ್ಮನ್ನು ಕೇಳಬೇಕಾ ಅಂತಿದ್ದಾರೆ. ದಟ್ ಈಸ್ ದ ಆನ್ಸರ್. ಸೆಲೆಬ್ರಿಟಿಗಳು ಅಂದ ಮಾತ್ರಕ್ಕೆ ಅವರು ಊಟ, ಡ್ರೆಸ್ಸು, ಸ್ಟೈಲು ಎಲ್ಲದಕ್ಕೂ ಜನರನ್ನು ಕೇಳಬೇಕಾ? ನೆಕ್ಸ್ಟ್ ಒನ್ ಟೀಕೆ ಅಂದರೆ, ಅಪ್ಪನ ಹೆಸರಿಂದ ಚಾನ್ಸ್ ಸಿಗ್ತಿದೆ, ನಿನ್ನ ಸಾಧನೆ ಏನು ಅನ್ನೋ ಟೀಕೆ. ವೀಕ್ಷಕರೇ, ಸೆಲೆಬ್ರಿಟಿಗಳ ಮಕ್ಕಳು ಅಂದರೆ ಚಾನ್ಸ್ ಏನು ಈಸಿಯಾಗಿ ಸಿಗಬಹುದು, ಆದರೆ ಅಷ್ಟೇ ಪ್ರೆಷರ್ ಕೂಡ ಇರುತ್ತೆ. ಸಾನ್ವಿಗೂ ಅಷ್ಟೇ. ಆಕೆಯ ಒಂದೊಂದು ಹೆಜ್ಜೆಯನ್ನು ಸುದೀಪ್ ಅವರೊಂದಿಗೆ ಹೋಲಿಕೆ ಮಾಡ್ತಾರೆ.
ಸುದೀಪ್ ಅವರೇನೋ ಒಂದೇ ಒಂದು ಸಿನಿಮಾದಿಂದ ಸ್ಟಾರ್ ಆಗಿರೋ ಹೀರೋ ಅಲ್ಲ, ಕೆಟ್ಟದಾಗಿ ಆಕ್ಟಿಂಗ್ ಮಾಡಿರೋದು ಕೂಡ ಇದೆ. ಆದರೆ ತಪ್ಪುಗಳನ್ನೆಲ್ಲ ತಿದ್ದಿಕೊಂಡ ಕಾರಣಕ್ಕೆ ಅವರು ಬೆಳೆದಿದ್ದಾರೆ, ಸ್ಟಾರ್ ಆಗಿದ್ದಾರೆ. ಈ ಕಮೆಂಟ್ಸ್ಗಳಿಗೂ ಸಾನ್ವಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮಾತು ನಿಜ, ನಾನು ಇನ್ನೂ ಜೀವನದಲ್ಲಿ ಹೆಚ್ಚು ಏನನ್ನೂ ಸಾಧಿಸಿಲ್ಲ ಎಂಬುದನ್ನು ಒಪ್ಪಿಕೊಳ್ತೇನೆ. ಆದರೆ ಅಪರಿಚಿತ ಪ್ರೊಫೈಲ್ಗಳ ಹಿಂದೆ ಅಡಗಿಕೊಂಡು ಬೇರೆಯವರನ್ನು ನಿಂದಿಸೋ ನಿಮಗಿಂತ ನಾನು ಮುಚ್ಚುಮರೆ ಇಲ್ಲದೆ ಹಾನೆಸ್ಟ್ ಆಗಿದ್ದೇನೆ. ಇದು ಸಾನ್ವಿಯವರ ಉತ್ತರ. ಹೆಸರು ಕೂಡ ಹೇಳಿಕೊಳ್ಳದೆ, ಮುಖಾಮುಖಿ ಪರಿಚಯ ಇಲ್ಲದೆ ಫೇಕ್ ಪ್ರೊಫೈಲ್ಗಳಲ್ಲಿ ಟೀಕೆ ಮಾಡೋ ರಣಹೇಡಿಗಳ ಬಗ್ಗೆ ಸಾನ್ವಿ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಶಿ ಈಸ್ ಪರ್ಫೆಕ್ಟ್ ಅಂಡ್ ನ್ಯಾಚುರಲ್. ಇದರ ಬಗ್ಗೆ ಹೇಳುವಾಗ ಸಾನ್ವಿ ಅವರು ಅಭಿಮಾನಿಗಳ ವಿಪರೀತ ಹುಚ್ಚಾಟಗಳ ಬಗ್ಗೆನೂ ಹೇಳ್ತಾರೆ. ಇತ್ತೀಚೆಗೆ ಅಂದರೆ ಸುಮಾರು 1-1.5 ವರ್ಷದ ಹಿಂದೆ ಸುದೀಪ್ ಅವರ ತಾಯಿ ಮೃತಪಟ್ಟಿದ್ರು. ತಾಯಿಯ ಅಂತ್ಯ ಸಂಸ್ಕಾರದಲ್ಲೂ ಅಭಿಮಾನಿಗಳು ಕಾಟ ಕೊಟ್ಟಿದ್ರು. ಕಣ್ಣೀರು ಹಾಕೋಕ್ಕೂ ಬಿಟ್ಟಿರಲಿಲ್ಲ ಅನ್ನೋದನ್ನು ನೆನಪಿಸಿಕೊಂಡಿದ್ದಾರೆ ಸಾನ್ವಿ. ಅಭಿಮಾನಿಗಳಿಗೆ ತಮ್ಮ ಸ್ಟಾರ್ ಬರ್ತ್ಡೇ ಅನ್ನೋ ಖುಷಿ ಇರುತ್ತೆ, ಆದರೆ ಮಕ್ಕಳ ಪಾಲಿಗೆ ಅಪ್ಪನ ಬರ್ತ್ಡೇ ದಿನ ಅಪ್ಪನ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಸುದೀಪ್ ಸ್ಟಾರ್ ಆಗಿರೋ ಕಾರಣಕ್ಕೆ ಸಾನ್ವಿಗೆ ಈ ಅದೃಷ್ಟ ಸಿಕ್ಕೇ ಇಲ್ಲ. ಅಪ್ಪನ ಬರ್ತ್ಡೇ ದಿನ ಅಪ್ಪನ ಜೊತೆ ಖುಷಿಯಾಗಿ ಇರೋಕ್ಕೂ ಬಿಡ್ತಿಲ್ಲ ಅನ್ನೋದು ಸಾನ್ವಿ ಕಂಪ್ಲೇಂಟು. ಇನ್ನು ಸುದೀಪ್ ಅವರನ್ನು ಓಲ್ಡ್ ಮ್ಯಾನ್ ಅಂತಾನೂ ಲೇವಡಿ ಮಾಡಿದ್ದಾರೆ. ಅದಕ್ಕೂ ಅಷ್ಟೇ ಸಾನ್ವಿ, ನಾನು ಸುದೀಪ್ ಮಗಳು, ನನ್ನ ಪಾಲಿಗೆ ಅವರು ಯಾವತ್ತೂ ಓಲ್ಡ್ ಮ್ಯಾನ್ ಆಗೇ ಇರ್ತಾರೆ. ದ್ವೇಷಿಸೋಕೆ ನಿಮಗೆ ಒಂದು ಸಣ್ಣ ಕಾರಣ ಸಿಕ್ಕರೂ ಸಾಕು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ಒಳ್ಳೆಯ ಕೆಲಸಗಳಿಗೆ ನಿಮ್ಮ ಸಮಯವನ್ನು ವಿನಿಯೋಗಿಸಿ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಅಂದ ಹಾಗೆ ಅಪ್ಪನ ಹೆಸರಿನಲ್ಲಿ ಚಿತ್ರರಂಗಕ್ಕೆ ಬಂದಿದ್ದಾರೆ ಅನ್ನೋ ಆರೋಪಗಳಿಗೆ ಉತ್ತರ ಕೊಟ್ಬಿಡ್ತೀವಿ. ಸಾನ್ವಿಗೆ ಸಂಗೀತದ ಬಗ್ಗೆ ಚಿಕ್ಕ ವಯಸ್ಸಿಂದನೂ ಕ್ರೇಜ್ ಇತ್ತು. ಅವರಿಗೆ ಮೊದಲ ಪ್ರಶಸ್ತಿ ಸಿಕ್ಕಾಗ ಅವರಿಗೆ 8 ವರ್ಷ. ಹಾಗಂತ ಅವರು ಶಾಸ್ತ್ರೀಯ ಸಂಗೀತವನ್ನು ಕಲಿತಿಲ್ಲ. ಶಾಸ್ತ್ರೀಯ ಸಂಗೀತ ಅಂದರೆ ರಾಗ, ರಾಗಗಳ ಪ್ರಕಾರ, ಸ್ವರ ಪ್ರಸ್ತಾರಗಳು ಇತ್ಯಾದಿಗಳನ್ನು ಕಲಿತಿಲ್ಲ. ಆದರೆ ಅಕಾಡೆಮಿಕ್ ಕಲಿಕೆ ಆಗಿದೆ. ಸಾನ್ವಿ ಅವರು ಟಿ ಸಿರೀಸ್ ಸ್ಟೇಜ್ ವರ್ಕ್ಸ್ ಅಕಾಡೆಮಿಯವರು ನಡೆಸೋ ನ್ಯಾಷನಲ್ ಲೆವೆಲ್ ಸ್ಪರ್ಧೆಯಲ್ಲಿ ಸಿಂಗಿಂಗ್ ಸೂಪರ್ ಸ್ಟಾರ್ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ನೋಯ್ಡಾದ ಪ್ರಸಿದ್ಧ ಟಿ ಸಿರೀಸ್ ಸ್ಟೇಜ್ ವರ್ಕ್ಸ್ ಅಕಾಡೆಮಿಯಲ್ಲಿ ಪ್ರೊಫೆಷನಲ್ ಆಗಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಟಿ ಸಿರೀಸ್ ಸ್ಟುಡಿಯೋದಲ್ಲಿ ಕೆಲವು ಕವರ್ ಸಾಂಗ್ಸ್ ರೆಕಾರ್ಡ್ ಮಾಡಿದ್ದಾರೆ. ಸಾನ್ವಿಗೆ ಇವತ್ತಿಗೂ ಇಂಗ್ಲಿಷ್ ಪಾಪ್ ಮ್ಯೂಸಿಕ್ ಇಷ್ಟ. ವೆಸ್ಟರ್ನ್ ಪಾಪ್ ಮ್ಯೂಸಿಕ್ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡೋ ಸಾನ್ವಿ ಜಿಮ್ಮಿ ಚಿತ್ರದ ಟೀಸರ್ಗೆ ವಾಯ್ಸ್ ಕೊಟ್ಟಿದ್ರು. ಅದು ಇಂಗ್ಲಿಷ್ ಹಾಡು. ಬರೆದಿದ್ದವರು ಅವರೇ, ಹಾಡಿದ್ದವರು ಅವರೇ. ಅದಾದ್ಮೇಲೆ ಮಾರ್ಕ್ ಚಿತ್ರದಲ್ಲಿ ಮಸ್ತ್ ಮಲೈಕಾ ಹಾಡಿಗೆ ಹಾಡಿದ್ರು. ಹಾಡು ಸೂಪರ್ ಹಿಟ್ ಆಯಿತು. ತೆಲುಗಿನ ನಾನಿ ನಿರ್ಮಾಣದ ಹಿಟ್ 3 ಚಿತ್ರದಲ್ಲಿ ಪೋರಾಟಮೇ ಅನ್ನೋ ಹಾಡು ಹಾಡಿದ್ದಾರೆ. ಆ ಹಾಡು ಕೂಡ ಸೂಪರ್ ಹಿಟ್. ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಮತ್ತು ಅರಗಿಣಿಯೇ ಸಾಂಗ್ ಕೂಡ ಹಾಡಿದ್ದಾರೆ. ಇನ್ನೊಂದು ವಿಷಯ, ಸಾನ್ವಿ ಆಕ್ಟಿಂಗ್, ಡೈರೆಕ್ಷನ್, ಸ್ಟೋರಿ ರೈಟಿಂಗ್ ಸೇರಿದಂತೆ ಅನ್ನಪೂರ್ಣ ಫಿಲ್ಮ್ ಸ್ಟುಡಿಯೋದಲ್ಲಿ ವರ್ಕ್ಶಾಪ್ ಕೂಡ ಮಾಡಿದ್ದಾರೆ. ಸಾನ್ವಿ ಈಗ ಕಿಚ್ಚ ಸುದೀಪ್ ಅವರ ಮಗಳೇ ಇರಬಹುದು, ಆದರೆ ಸಾನ್ವಿಯವರ ತಂದೆ ಸುದೀಪ್ ಅಂತ ಹೇಳಿಕೊಳ್ಳುವ ದಿನಗಳು ಬರೋ ಸಾಧ್ಯತೆಗಳು ಇವೆ.